ನಟರಾಜನ ಸುತ್ತಲೂ ಪ್ರಭಾವಳಿ ಹೇಗಿದೆ ಅಂದರೆ ತೇಜಪುಂಜದಿಂದ ಇದೆ, ಅಗ್ನಿ ತತ್ವದಿಂದ ತುಂಬಿದೆ. ಅಂದರೆ ನಟರಾಜನು ಯಾವುದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತೀವಲ್ಲ, ವಿಶ್ವದಲ್ಲಿರ್ತಕ್ಕಂಥ ಊರ್ಜಾ ಶಕ್ತಿ, ಆ ಶಕ್ತಿಯ ಒಳಗೆ ನಟರಾಜ ಇದ್ದಾನೆ. ವೈಶ್ವಿಕ ಶಕ್ತಿಯ ಒಳಗೆ ಇರತಕ್ಕಂಥ ತತ್ವವೇ ನಟರಾಜ ತತ್ವ. ನಟರಾಜದಲ್ಲಿ ಒಂದು ಕೈನಲ್ಲಿ ಜಿಂಕೆ ಇಟ್ಕೊಂಡು, ಜಿಂಕೆ ಏನು? ಗಾಳಿ ತತ್ವದ ಪ್ರತೀಕ. ಹಾಗೆ ಇನ್ನೊಂದು ಕೈನಲ್ಲಿ ಅಗ್ನಿ ತತ್ವ ಇದೆ, ಗಾಳಿ ತತ್ವ ಇದೆ. ಸ್ವಯಂ ಚಿದಂಬರಂ ಅಂತೀವಿ, ಚಿದಾಕಾಶ ಅವನು, ಸ್ವಯಂ ಆಕಾಶ ತತ್ವ ಆಗಿದ್ದಾನೆ. ಜಲತತ್ವ ಅವನ ಕಾಲಿನಲ್ಲಿದೆ, ಒಂದು ಕಾಲು ಮೇಲಿದೆ, ಒಂದು ಕಾಲು ಕೆಳಗಿದೆ. ಪೃಥ್ವಿತತ್ವ ಜಲತತ್ವವನ್ನು ಸೂಚಿಸ್ತದೆ. ಅಭಯ ವರದ ಹಸ್ತ ಇದೆ. ಹೀಗೆ ನಟರಾಜನ ಭಂಗಿ ಏನಿದೆ ಅದು ಒಂದು ಅದ್ಭುತವಾದ ತತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಒಂದು ಚಿಹ್ನ, ಒಂದು ವಿಷಯ ಅದು. ಮತ್ತು ಕಾಲಿನ ಕೆಳಗೆ ರಾಕ್ಷಸ ಅಪಸ್ಮಾರ ಇದ್ದಾನೆ. ದೈವಿ ತತ್ವ ಆಸುರಿ ತತ್ವ ಎರಡೂ ಇದ್ದೇ ಇರುತ್ತೆ. ಆದರೆ ಆಸುರಿ ತತ್ವವು ದೈವಿ ತತ್ವದ ಕೆಳಗೆ ಇದ್ದರೆ ಸರಿ ಇರ್ತದೆ, ಇಲ್ಲದಿದ್ದರೆ ದೈವಿ ತತ್ವ ತಲೆ ಮೇಲೆ ಹತ್ಕೊಂಡ್ರೆ ಅದು ಆಪತ್ತಿನ ಕಾಲ ಅಂತೀವಿ. ಹಾಗೆ ಅದಕ್ಕೆ ಅಪಸ್ಮಾರ ಅಂದ್ರೇನು? ಯಾರು ಓಡಾಡೋಕ್ಕೆ ಆಗಲ್ವೋ, ನಡೆಯೋಕ್ಕೂ ಆಗಲ್ಲ, ಒಂದು ಜಡತೆ. ಆ ಜಡತೆಯನ್ನು ತುಳಿದು ಮೇಲೆ ನರ್ತನ ಮಾಡ್ತಾ ಇರ್ತಕ್ಕಂಥದ್ದೇ ನಟರಾಜನ ಭಂಗಿ. ಚಂದ್ರ ಇದ್ದಾನೆ ಜಟೆಯಲ್ಲಿ, ಮತ್ತು ಕಾಲಿನಿಂದ ನೂಪುರವನ್ನು ತೆಗೆದು ಕಾಲು ಮತ್ತು ಕಿವಿಗೆ ಸಮನ್ವಯ ಇದೆ ಅಲ್ಲಿ. ನಾವು ಕೇಳಿದ್ದು ನಾವು ನಡೆಯೋದು, ಅಥವಾ ನಾನು ನಡೆಯೋದು ನಾವು ಕೇಳೋದು ಬೇರೆ ಬೇರೆ ಇದ್ದರೆ ಸರಿ ಹೋಗೋದಿಲ್ಲ. ಅವೆಲ್ಲವೂ ಒಂದು ಸಂಯುಕ್ತವಾಗಿ ಸಂಯೋಜಿತವಾಗಿರೋದನ್ನು ಸೂಚಿಸ್ತಕ್ಕಂಥದ್ದು ನಟರಾಜ ತತ್ವ.